Hi, hello, beautiful souls. Welcome to the channel Wheel of Fortune Tarot Card Reading. ಈ ದಿನ ಬಂದು ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ಅದಕ್ಕೆ ಮೊದಲು ಈ ರೀಡಿಂಗ್ ಬಂದುಬಿಟ್ಟು ಎನರ್ಜಿ ಬೇಸ್ಡ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್ ಮತ್ತು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದು ತಮಗೆ ಅಪ್ಲೈ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಈಗ ಬಂದು ಯೂನಿವರ್ಸ್ ಏನು ಕಾರ್ಡ್ಸ್ ಕೊಡ್ತಾ ಇದೆ ಚೆಕ್ ಮಾಡೋಣ. Reverse cards, please. ವ್ಯೂವರ್ಸ್, ಫಸ್ಟ್ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಏನಾದರೂ ಗೆಲುವನ್ನು ಸಾಧಿಸ್ತೀರಾ, ಮುಂದೆ ಏನೋ ಅಚೀವ್ ಮಾಡಿರ್ತೀರಾ ನೀವು. ಸೊ ಅದಕ್ಕೆ ಸೆಲೆಬ್ರೇಷನ್ ಟೈಮ್ ಬಂದಿದೆ ಅಂತ. ನೆಕ್ಸ್ಟ್ ಇನ್ನು ಯೂಟ್ಯೂಬ್ ಆ ಥರ ಎಲ್ಲ ಏನು ನಿಮ್ಮ ಸೋಷಿಯಲ್ ಮೀಡಿಯಾ ಇರುತ್ತಲ್ವ, ಅದರಲ್ಲಿ ನಿಮಗೆ ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋ ಸಾಧ್ಯತೆಗಳಿವೆ. ಬಟ್ ಯಾರಾದರೂ ಕೆಲವರು ನಿಮ್ಗೆ ಸ್ವಲ್ಪ ಜಲಸ್ ಇರೋರು ಇರ್ತಾರಲ್ವ, ಅವ್ರ ಬಗ್ಗೆ ಎಚ್ಚರಿಕೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಕಾರ್ಡ್ನ ಪ್ರಕಾರ ನೀವು ಯಾವುದಾದ್ರೂ ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಅದಕ್ಕೆ ನೀವು ಆ್ಯಕ್ಷನ್ ತೊಗೊಳ್ಳಿ. ಬಟ್ ಸ್ವಲ್ಪ ಮನಸ್ಸಿಂದ ವಿಚಾರ ಮಾಡಿಬಿಟ್ಟು ಯೋಚನೆ ಮಾಡಿ ಎಲ್ಲ ಅವಸರ ಅಂತ ಹೇಳ್ತಾರಲ್ಲ, ಅವಸರವಾಗಿ ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಥರ್ಡ್ ಕಾರ್ಡ್ ಎನರ್ಜಿ ಪ್ರಕಾರ ನಿಮಗೆ ಡಿವೈನ್ ಕಡೆಯಿಂದನೇ ಬ್ಲೆಸ್ಸಿಂಗ್ಸ್ ಬರುತ್ತೆ. ನೆಕ್ಸ್ಟು ಏನಾದರೂ ಆಫರ್ಸ್ ಬರುತ್ತೆ ಡಿವೈನ್ ಕಡೆಯಿಂದನೇ. ಸೊ ಇನ್ನು ಕೆಲವರು ಏನಾದರೂ ಪ್ರಪೋಸಲ್ಸ್ ಕೊಡಬೇಕು ಅಥವಾ ಪ್ರಪೋಸಲ್ಸ್ ಸಿಗೋದಲ್ಲಿದೆ, ಅದೆಲ್ಲ ಡಿವೈನ್ ಕಡೆಯಿಂದನೇ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಫೈನಾನ್ಷಿಯಲಿ ನಿಮಗೆ ಯಾವುದಾದ್ರೂ ಆಫರ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಡೆತ್ ಕಾರ್ಡ್. ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ನಿಮಗೆ ಯಾರಾದರೂ ಸಾವಿನ ಸುದ್ದಿಯನ್ನು ಕೇಳ್ಬೋದು ಒಂದು. ನೆಕ್ಸ್ಟ್ ನಿಮಗೆ ಈ ಹಿಂದ್ಗಡೆಯಿಂದ ಏನಾದರೂ ನೀವು ಅನುಭವಿಸ್ತಿರ್ತೀರಲ್ವ ಅದನ್ನು, ಅಥವಾ ಇವಾಗ ನಿಮ್ಗೆ ಸಡನ್ನಾಗಿ ಚೇಂಜ್ ಆಗಿರುತ್ತೆ, ಅವಾಗ ಏನು ಮಾಡಬೇಕು, ನೀವು ಅದನ್ನು ಯಾಸ್ ಇಟ್ ಈಸ್ ಹೇಗಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಹಂಗಂದರೆ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ನೀವು ಯಾರಾದರೂ ವಾದ ವಿವಾದ ಮಾಡ್ತಾಯಿರ್ತಾರಲ್ವ, ನಿಮ್ಮ ಎದುರುಗಡೆ ಇರೋರು ಆಪೋಸಿಟ್ ಸೈಡ್ ಇರ್ತಾರಲ್ವ, ಅವರು ನಿಮ್ಮನ್ನು ನೀವು ಹೇಳಿದ ಮಾತನ್ನು ಒಪ್ಕೋತಾರೆ ಅಂತ ಹೇಳಿ ತಿಳಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್. ಈ ಕಾರ್ಡ್ನ ಎನರ್ಜಿ ಪ್ರಕಾರ ನೀವು ಹಿಂದೆ ಎಲ್ಲ ತುಂಬ ಒಳ್ಳೆಯ ಲೈಫನ್ನು ಲೀಡ್ ಮಾಡಿರ್ತೀರ, ಉನ್ನತ ಸ್ಥಾನದಲ್ಲಿ ಇರ್ತೀರ ನೀವು. ಬಟ್ ಏನೋ ಕಾರಣಗಳಿಂದ ನೀವು ಇವಾಗ ಅಷ್ಟು ಒಳ್ಳೆಯ ಪರಿಸ್ಥಿತಿನಲ್ಲಿ ಇರೋದಿಲ್ಲ. ಬಟ್ ಇದು ಏನು ತಿಳಿಸುತ್ತೆ, ನೀವು ಈಗೇನಿದೆ ಅದನ್ನು ಒಪ್ಕೊಂಡು ಅವನ್ನೇ ಅಕ್ಸೆಪ್ಟ್ ಮಾಡಿಕೊಂಡು ಕೆಲಸ ಮಾಡಿ ನೀವು ಮೊದಲಿನ ಥರನೇ ಉನ್ನತಿಯನ್ನು ಹೊಂದ್ತೀರಾ ಅಂತ ಹೇಳಿ ತಿಳಿಸ್ತಾ ಇದೆ. ನೆಕ್ಸ್ಟ್ ಇನ್ನೊಮ್ಮೆ ಯೂನಿವರ್ಸ್ ಏನು ಕಾರ್ಡ್ಸ್ ಕೊಡ್ತಾ ಇದೆ ಚೆಕ್ ಮಾಡೋಣ. ಯೂನಿವರ್ಸ್ ಕಾರ್ಡ್ ಪ್ಲೀಸ್. ಫಸ್ಟ್ ಕಾರ್ಡ್ನ ಎನರ್ಜಿಯ ಪ್ರಕಾರ ನಿಮಗೆ ವರ್ಕ್ ಲೋಡ್ ತುಂಬ ಆಗಿದೆ. ಸೊ ನೀವು ಅದನ್ನು ಎಲ್ರಿಗೂ ಹಂಚಿಬಿಟ್ಟು ನೀವು ವರ್ಕ್ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಆವಾಗ ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಬಿಕಾಸ್ ನಿಮ್ಗೊಬ್ಬರಿಗೆ ಬರ್ಡನ್ ಆದರೆ ತುಂಬ ಹೆವಿ ವರ್ಕ್ ಆಗುತ್ತಲ್ವ. ಸೊ ಇದನ್ನು ನಿಮಗೆ ಆಸ್ಪಾಸ್ ಇರೋರಿಗೆ ನಿಮ್ಗೆ ಅಲ್ಲಿ ವರ್ಕ್ ಕಂಡೀಷನಲ್ಲಿ ನೋಡಿಬಿಟ್ಟು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ವರ್ಕನ್ನು ಹಗುರ ಮಾಡ್ಕೊಳ್ಳಿ. ಮತ್ತು ಒಳ್ಳೆಯ ರೀತಿಯ ಇನ್ನೂ ಚೆನ್ನಾಗಿ ವರ್ಕನ್ನು ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ.
ಸೊ ನೆಕ್ಸ್ಟ್ ಬಂದು ದ ಎಂಪರರ್. ಈ ಕಾರ್ಡ್ನ ಎನರ್ಜಿ ಪ್ರಕಾರ ನೀವು ಈಗ ಈ ಎಂಪರರ್ ಥರ ಈ ಪೊಸಿಷನಲ್ಲಿ ಬಂದಿದ್ದೀರಲ್ವಾ, ಈಗೇನು ನೀವು ಒಂದು ಸ್ಟ್ಯಾಂಡರ್ಡ್ ಪೊಸಿಷನಲ್ಲಿದ್ದೀರ ರಾಜನ್ ಥರ ಅಂತ ಹೇಳಿದರೆ, ಅದಕ್ಕೆ ಹಿಂದೆ ಎಲ್ಲ ನೀವು ತುಂಬಾ ಸ್ಯಾಕ್ರಿಫೈಸ್ ಮಾಡಿರ್ತೀರ, ತುಂಬ ಕಷ್ಟಗಳನ್ನ ಸ್ಟ್ರಗಲ್ ಮಾಡಿರ್ತೀರ, ಫೇಸ್ ಮಾಡಿರ್ತೀರ. ಸೊ ಇವಾಗ ನಿಮಗೆ ಅದು ಎಲ್ಲ ಕಷ್ಟಗಳು ಏನು ಫೇಸ್ ಮಾಡಿದ್ದೀರಲ್ವ ಅದ್ರದ್ದು ಎಲ್ಲ ಥರದ ಸಮಸ್ಯೆಗಳು ಬಂದರೆ ನೀವು ಇವಾಗ ಅದನ್ನು ಅಂದರೆ ನೀವು ಅದನ್ನು ಸಾಲ್ವ್ ಮಾಡಬಲ್ರಿ. ಆ ಥರ ಸಿಚುವೇಶನ್ ಇವಾಗ ನೀವು ಪೊಸಿಷನ್ನಲ್ಲಿ ಇರ್ತೀರ ಮತ್ತು ಗುಡ್ ಫ್ರೂಟ್ಫುಲ್ ರಿಸಲ್ಟ್ ಕೂಡ ಇದೆ. ನೆಕ್ಸ್ಟ್ ನೀವು ಯಾವ ಥರ ಅಂದರೆ ಅಷ್ಟೇ ಯಾವುದೇ ಎಂಥದೇ ಒಳ್ಳೆಯ ಪೊಸಿಷನ್ನಲ್ಲಿದ್ದರೂ ಕೂಡ ನಿಮಗೇನಾದರೂ ಕೆಲಸ ಅಥವಾ ಆ್ಯಕ್ಷನ್ ತೊಗೊಳ್ಳೋಂಥ ಸಮಯ ಬಂದರೆ ಏನು ಹಿಂದೇಟೆ ನೋಡೋಲ್ಲ, ಸಡನ್ನಾಗಿ ಅದಕ್ಕೆ ಆ್ಯಕ್ಷನ್ ತೊಗೋತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ಬೇಗನೆ ಒಳ್ಳೆ ಸುದ್ದಿ ಕೇಳ್ತೀರಾ. ಜಾಬ್ ಆಫರ್ ಆಗಿರ್ಬೋದು, ಅಥವಾ ನೀವು ಎಲ್ಲಿಗೂ ಪ್ರಯಾಣ ನಡೆಸ್ಬೋದು, ಅಥವಾ ನೀವು ಮ್ಯಾರೇಜ್ ಪ್ರಪೋಸಲ್ಸ್ ಆಗಿರ್ಬೋದು. ಈ ಥರ ನಿಮಗೆ ಬೇಗನೆ ಗುಡ್ ನ್ಯೂಸ್ ಸಿಗಲಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಕ್ವೀನ್ ಆಫ್ ವ್ಯಾಂಡ್ಸ್. ಈ ಎನರ್ಜಿಯ ಪ್ರಕಾರ ನೀವು ತುಂಬಾ ಕಷ್ಟಪಟ್ಟು ಈ ಪೊಸಿಷನಲ್ಲಿ ಬಂದಿದ್ದೀರಾ. ಸೊ ಹಿಂದೆಲ್ಲ ನೀವು ಪಟ್ಟಿರೋ ಕಷ್ಟ ಈಗಿನ ಸಮಯ ಮತ್ತು ಮುಂಬರೋ ಸಮಯದಲ್ಲಿ ನಿಮಗೆ ಒಳ್ಳೆಯ ಗುಡ್ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳಿದ್ದಾರೆ. ಬಟ್ ಏನಾದರೂ ಸ್ವಲ್ಪ ನೆಗೆಟಿವಿಟಿ ಇರುತ್ತೆ, ನೆಗೆಟಿವ್ ಪೀಪಲ್ಸ್ ಇರ್ತಾರೆ, ಅವ್ರ ಕಡೆ ಎಚ್ಚರಿಕೆ. ಅವ್ರನ್ನ ನೀವು ಹೇಗೆ ಸಾಗಾಕಬೇಕು ಅಥವಾ ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಆ ಥರದಕ್ಕೆ ನೋಡಿ ವಿಚಾರ ಮಾಡಿ ಅವ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ಯಾರು ಫೈನಾನ್ಷಿಯಲಿ ಅಬಂಡೆನ್ಸ್ ಆಗೋ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್ ಸೆಲೆಬ್ರೇಷನ್ ಇದೆ ಆ ರೀತಿಯಲ್ಲಿ. ನೆಕ್ಸ್ಟ್ ಇನ್ನು ಕೆಲವರು ಬಂದು ಸ್ವಲ್ಪ ಎಚ್ಚರಿಕೆ, ಈ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಎಲ್ಲ ಆಗಿರೋ ಸಾಧ್ಯತೆಗಳಿದ್ದಾವೆ. ನೀವು ಫೈನಾನ್ಷಿಯಲಿ ಏನಿದಾರಲ್ಲ, ನೀವು ಚೆನ್ನಾಗಿದ್ದರೆ ಫೈನಾನ್ಷಿಯಲಿ ಅದ್ರ ಮೇಲೆ ಯಾರ್ದೋ ಕಣ್ಣು ಬಿದ್ದಿದೆ, ಈ ಥರ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ಸ್ ಆ ಥರ ನಡೆಯೋ ಅಥವಾ ನಡೆಸಿರೋ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ನೆಕ್ಸ್ಟ್ ದ ಸ್ಟಾರ್ ಕಾರ್ಡ್. ಈ ಕಾರ್ಡ್ನ ಎನರ್ಜಿ ಪ್ರಕಾರ ನೀವು ಆಲ್ರೆಡಿ ಹಿಂದೆ ಎಲ್ಲ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಿಮಗೆ ತುಂಬ ಆಪರ್ಚುನಿಟೀಸ್ ಸಿಗಲಿದ್ದಾವೆ. ಸೊ ಅದರಲ್ಲೆಲ್ಲ ನಿಮಗೆ ಸಕ್ಸಸ್ ಆಗುತ್ತೆ. ಈವನ್ ಸ್ಪಿರಿಚುವಲಿ ಕೂಡ ನೀವು ಮುಂದುವರಿತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ ವೀಕ್ಷಕರೇ, ಇವತ್ತಿನ ದಿನದ ರೀಡಿಂಗ್ಸ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಿಗೆ ಈ ಎನರ್ಜೀಸ್ ಮ್ಯಾಚ್ ಆಗಿದೆಯೋ ಪ್ಲೀಸ್ ಕಮೆಂಟ್ ಮಾಡಿ. ನಮಗೂ ಒಂದು ಐಡಿಯಾ ಬರುತ್ತೆ ಯಾರಿಗೆ ಎಷ್ಟು ಮ್ಯಾಚ್ ಆಗಿದೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಗೊತ್ತಾಗುತ್ತೆ ನಮಗೆ. ಸೊ ಈ ವಿಡಿಯೋನ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು.